ಈಗ ಒಂದು ಮನರಂಜನೆಯ ಕಾರ್ಯಕ್ರಮ ಇಂತಿಷ್ಟು ಪರ್ಸೆಂಟೇಜ್ ಮನರಂಜನೆ ಓಕೆ, ಇನ್ನೊಂದಷ್ಟು ಪರ್ಸೆಂಟೇಜ್ ಕ್ರೈಮ್ ಅಥವಾ ಇನ್ನೊಂದು ಸೀನ್ಗಳನ್ನ ತೋರಿಸಿದ್ರೆ ಓಕೆ. ಬಟ್ ಇತ್ತೀಚಿನ ಸೀರಿಯಲ್ ಅಥವಾ ಇನ್ನಷ್ಟು ಕಾರ್ಯಕ್ರಮಗಳು ಹೆಂಗಾಗೋಗಿದೆ ಅಂದ್ರೆ 80% ನಿಮಗೆ ಕ್ರೈಮ್ ಸೀನ್ಗಳು, ಇನ್ನೇನು ಅತ್ತೆ ಸೊಸೆ ಜಗಳನೋ ಇಂಥದಕ್ಕೆ ಸೀಮಿತ ಆಗುತ್ತೆ. 20% ಅಷ್ಟೇ ಮಾತ್ರ ಮನರಂಜನೆ ಸಿಗ್ತಾ ಇದೆ ಅಂತ ಕಾರ್ಯಕ್ರಮಗಳಿಂದ ಅಂತ. ಅಗ್ರಿ ಆಗ್ತೀರಾ ಹೆಂಗೆ ಅಂತ? ನಾನು ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ರಿಯಲಿಸ್ಟಿಕ್ ಆಗಿರಲಿ. ಲೆಟ್ ಆಲ್ ದ ಮಟೀರಿಯಲ್ ಬಿ ರಿಯಲಿಸ್ಟಿಕ್. ಹಿಂದಿನ ಕಾಲದಲ್ಲಿ ಇವ್ರು ಹೇಳ್ದಂಗೆ ಯಾವ ಥರ ತೋರಿಸೋರು ಅಂದರೆ ನಮ್ಮ ಮನೆಯಲ್ಲೇ ಸಹಜವಾಗಿ ನಡೀತಾರೋ ಅಂಥ ಪ್ರಸಂಗಗಳು ತೊಗೊಂಡು ಅದನ್ನು ಪರದೆ ಮೇಲೆ ಹಾಕೋರು. ಸೊ ಅದರಿಂದ ಜಾಸ್ತಿ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಥಿಂಗ್ಸ್ ಇರ್ತಿರಲಿಲ್ಲ. ಅಫ್ಕೋರ್ಸ್ ಇವಾಗ ಬೇಕಾದಷ್ಟು ಜನ ಜಾಸ್ತಿ ಹಣವಂತರಾಗಿರ್ಬೋದು, ಜಾಸ್ತಿ ಒಳ್ಳೆ ಜೀವನಗಳು ಮಾಡ್ತಿರ್ಬೋದು, ಎಲ್ಲ ಒಪ್ತೀನಿ. ಬಟ್ ಲಾಪ್ ಸೈಡೆಡ್ ತುಂಬ ಜನ ಆ ಥರ ಜೀವನ ಮಾಡೋಕ್ಕೆ ಇವತ್ತು ಇನ್ನೂ ಅವಕಾಶ ಆಗಿಲ್ಲ. ಸೊ ಆಗಿಲ್ದಿರೋವಾಗ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಅದರ ಪ್ರಕಾರ ನಾವು ಬೇರೆ ವಿಚಾರಗಳನ್ನು ಮಾಡಿದ್ರೆ ಬಹಳ ಒಂದು ಅನುಕೂಲ ಆಗತ್ತೆ ಅಂತ ನಾನು ಇದರಿಂದ ಈ ಮೀಡಿಯಾಯಿಂದ ನಾನು ಕೇಳ್ಕೊಳ್ಳೋದು. ಪ್ಲೀಸ್ ರೈಟ್ ಗುಡ್ ಸ್ಕ್ರಿಪ್ಟ್ಸ್ ಸೊ ದ್ಯಾಟ್ ಅದ್ರ ಮೇಲೆ ಇದು ಆದರೆ ಸೀರಿಯಲ್ಸ್ ಆದರೆ ಖಂಡಿತ ತುಂಬ ನಿಮಗೇ ಯು ವಿಲ್ ಗೆಟ್ ಅ ಗ್ರೇಟ್ ರೆಸ್ಪಾನ್ಸ್ ಫ್ರಮ್ ದ ಸೊಸೈಟಿ. ಯಾಕೆಂದರೆ ಒಳ್ಳೆಯ ಒಂದು ಸೊಸೈಟಿ ನಾವು ತಯಾರು ಮಾಡೋದಕ್ಕೆ ತುಂಬ ದೊಡ್ಡ ಅವಕಾಶ ಮೀಡಿಯಾನಲ್ಲಿದೆ. ಇನ್ಯಾವ ಒಂದು ಇದರಲ್ಲೂ ಇಲ್ಲ. ಮೀಡಿಯಾನಲ್ಲಿ ಅದೊಂದು ದೊಡ್ಡ ಶಕ್ತಿ ಇದೆ, ಅಪಾರ ಶಕ್ತಿ ಇದೆ. ಆದ್ದರಿಂದ ಅದನ್ನು ಪ್ರೋತ್ಸಾಹ ಮಾಡಿ, ಒಳ್ಳೆ ಹಾಡುಗಳು, ಒಳ್ಳೆ ಮೂವೀಸು, ಒಳ್ಳೆ ಸೀರಿಯಲ್ಸು, ಒಳ್ಳೆ ಸೀನ್, ಡೀಸೆಂಟ್ ಆಗಿರುವಂಥ ಒಂದು ಲೈಫ್ ಸ್ಟೈಲು ತೋರಿಸಿದ್ರೆ ತುಂಬ ಯಾಕೆಂದರೆ ಅದನ್ನು ಅನುಕರಣೆ ಮಾಡೋರು ಜಾಸ್ತಿ ಜನ ಇರ್ತಾರೆ. ನಾನು ಒಳ್ಳೇದಾಗಲಿ ಕೆಟ್ಟದಕ್ಕೆ ಅಟ್ರ್ಯಾಕ್ಟ್ ಆಗೋದು ಈಗ ವೆರಿ ನ್ಯಾಚುರಲ್. ಅದು ಯಂಗ್ಸ್ಟರ್ಸ್ ಲೈಕ್ ಟೀನೇಜರ್ಸ್ ಫ್ರಮ್ 13 to 25 ದೇ ಗೆಟ್ ಅಟ್ರಾಕ್ಟೆಡ್ ಟು ನೆಗೆಟಿವ್ ವೆರಿ ಈಸಿಲಿ. ಆಮೇಲೆ ಮಾರಲ್ ಗೇರಲ್ ಬರ್ಬೋದು, ಬಟ್ ಟಿಲ್ ದೆನ್ ಇಟ್ ಈಸ್ ಲೈಕ್ ದ್ಯಾಟ್. ಎಸ್ ಲಕ್ಷ್ಮಿ ಮೇಡಮ್ ಏನಾದರೂ ಇದೆಯಾ? ಮೇಡಮ್, ನಾವೇನೇ ಸೋಷಿಯಲ್ ಮೀಡಿಯಾ ನೋಡಿದ್ರು ನಮ್ಮ ಕರ್ನಾಟಕ ಸಂಸ್ಕೃತಿ ಏನಿದೆ, ಭಾರತ ಸಂಸ್ಕೃತಿ ಅಂತ ಹೇಳ್ಬೋದು. ಅದರಲ್ಲೂ ಕರ್ನಾಟಕ ಅಂದರೆ ನಾವು ತುಂಬ ಪವಿತ್ರವಾದ ಸ್ಟೇಟ್ ನಮ್ಮದು. ನಾವೆಲ್ಲ ಏನು ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಅವರೆಲ್ಲ ಏನು ಬೆಳೆಸ್ಕೊಂಡಿರೋಂಥ ನಾಡು ನಮ್ಮದು. ಆ ನಾಡಲ್ಲಿ ಹುಟ್ಟಿರೋ ಹೆಣ್ಮಕ್ಳು ನಾವು ಒಂದು ಒಳ್ಳೆ ಸಂಸ್ಕೃತರಾಗಿ ಬಾಳೋಣ ಅಂತ ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬೋದು, ನಾವು ಅದನ್ನು ತೊಗೊಳ್ಳೋದು ಬೇಡ. ದಯವಿಟ್ಟು ಅದು ಸೋಷಿಯಲ್ ಮೀಡಿಯಾನು ಸ್ವಲ್ಪ ಅವಾಯ್ಡ್ ಆಗಲಿ ಅಂತಲೇ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನು ಕಾನೂನು ಬಿಗಿ ಬಂದೋಬಸ್ತ್ ಇರಲಿ, ಸ್ವಲ್ಪ ಮತ್ತೊಂದು ಇರ್ಬೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲೇ ಒಂದು ಕ್ರೈಮ್ ಆಗಿದ್ದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಈ ಥರ ಶಿಕ್ಷೆ ಇದೆ ಅನ್ನೋದೊಂದು ತೋರಿಸಿದ್ರೆ ಜನಸಾಮಾನ್ಯರಿಗೆ ಸೊ ಭಯ ಇರುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸ್ಟೇಟ್ ಹೆಣ್ಮಕ್ಳು ಅನ್ನೋದಕ್ಕಿಂತ ಬೇರೆಯವರಿಂದ ನಮ್ಮ ಹೆಣ್ಮಕ್ಳುಗಳು ಕೆಲವರು ಹಾಳಾಗಿದ್ದಾರೆ. ಬಟ್ ಕರ್ನಾಟಕ ಹೆಣ್ಮಕ್ಳು ಯಾರು ಇಲ್ಲ, ಆ ಪದ್ಧತಿನ ಬೆಳೆಸ್ಕೊಂಡ್ ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಬರಲ್ಲ ಮೇಡಮ್. ನಾವೇನೇ ಸೋಷಿಯಲ್ ಮೀಡಿಯಾ ನೋಡಿದ್ರು ಕರ್ನಾಟಕದ ಹೆಣ್ಮಕ್ಳು ಎಂದಿನ ಕಲ್ಚರ್. ಯಾಕೆಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿರೋ ನಾಡಲ್ಲಿ ಹುಟ್ಟಿರೋರು ನಾವು, ನಮ್ಗೆ ಅದು ಬರಲ್ಲ. ಬ್ಲಡ್ಡಲ್ಲೇ ಬಂದಿರುತ್ತೆ. ನಾವು ನಮ್ಮ ಸ್ಟೇಟ್ ಹೆಸರನ್ನ ಹಾಳು ಮಾಡೋದು ಈ ನಾರ್ತ್ ಇಂಡಿಯನ್ಸ್ ಬಂದು ಕೆಲವರು ಹಾಳು ಮಾಡ್ತಾ ಇದ್ದಾರೆ. ಎಲ್ಲರೂ ಇರಲ್ಲ, ಒಳ್ಳೆಯವರು ಇದ್ದಾರೆ ನಾರ್ತ್ ಇಂಡಿಯನ್ಸ್ ಅಲ್ಲಿ. ದಯವಿಟ್ಟು ನಮ್ಮ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಾಡನ್ನ ಹೆಸರನ್ನ ಉಳಿಸೋಣ, ನಮ್ಮ ಕಲ್ಚರ್ನ ಬೆಳೆಸೋಣ. ಗಣೇಶ್ ಇದುವರೆಗೂ ನಮ್ಮ ಕರ್ನಾಟಕದ ಕನ್ನಡ ಸೀರಿಯಲ್ಗಳು ಆ ಒಂದು ಸಭ್ಯತೆನ ಮೀರಿ ಎಲ್ಲೂ ವರ್ತಿಸಿಲ್ಲ. ಆ ಸಭ್ಯತೆ ಚೌಕಟ್ಟಿನೊಳಗಡೆನೆ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿರಲಿ ಮೇಡಮ್, ಈಗ ಒಂದು ಶ್ರೀಗಂಧದ ಗುಡಿ ಅಂತ ಸೀರಿಯಲ್ ಬರ್ತಾ ಇದೆ, ಹೊಸ ಸೀರಿಯಲ್. ಅದು ನೋಡಿ ಸಮಾಜದಲ್ಲಿ ಅಣ್ಣ ತಮ್ಮಂದಿರ ಬಾಂಧವ್ಯ ಹೇಗಿರುತ್ತೆ, ಸಂಸಾರಿಕ ಬಾಂಧವ್ಯ ಅದನ್ನು ಕ್ಲೀನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಂತ ನೀವು ಒಳ್ಳೇದು ತಗೊಳ್ಳಿ, ಕೆಟ್ಟದನ್ನ ಯಾಕೆ ತಗೊಳ್ಳೋ ಹೋಗ್ತೀರಾ? ಈಗ ಮೊನ್ನೆ ಅವರು ಮೇಡಮ್ ಅವರು, ಯಶೋಧ ಮೇಡಮ್ ಅವರು ಒಂದು ವಿಷಾದನ ವ್ಯಕ್ತಪಡಿಸಿದ, ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋದು ಬೇಡ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಜೊತೆಗೆ ಅವ್ರು ಹೇಳೋದಕ್ಕೆ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಅವ್ರು. ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಮಾಡೋರ್ಗು ಇನ್ಮೇಲೆ ಒಳ್ಳೇದು ಮಾಡೋಣಪ್ಪ ಅನ್ಸೋ ಬರುತ್ತೆ. ಹಾಗಂತ ಯಾರೋ ತಪ್ಪು ಮಾಡಿದ ತಕ್ಷಣ ಇಡೀ ಸಮೂಹ ನಾವು ದೂಷಿಸೋದು ತಪ್ಪಾಗುತ್ತೆ. ಈಗ ಮೊನ್ನೆ ನೀವು ನೋಡಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನ್ಸ್ಟೇಬಲ್ ATM ತುಂಬುವಂತ 15 ಕೋಟಿ 20 ಕೋಟಿ ದುಡ್ಡು ತಗೊಂಡು ಮುಂಡಾಸ್ಕೊಂಡು ಹೋಗ್ಬಿಟ್ಟ, ಹೌದಾನೆ? ಅದು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ದೂಷಣೆ ಮಾಡೋಕ್ಕಾಗತ್ತಾ? ಮತ್ತೆ ಕೆಟ್ಟ ಸೀರಿಯಲ್ಗಳು ಬಂದಾಗ ಅದನ್ನು ದೂಷಣೆ ಮಾಡಿ ತಿದ್ಕೊಳ್ಳೋಕೆ ಅವಕಾಶ ಇದೆ. ಆಗ ಇಡೀ ಧಾರಾವಾಹಿ ಸಮೂಹನೇ ಆ ಥರ ಉದ್ದೇಶ ಮಾಡೋದು, ಅವರನ್ನು ಉದ್ದೇಶಿಸಿ ಮಾತನಾಡೋದು ತಪ್ಪು ಅಂತ ನನ್ನ ಭಾವನೆ ಅಷ್ಟೇ. ಅವ್ರ ಪಾಪ ಕ್ಲಾರಿಟಿ ಕೊಟ್ಟಿದ್ದಾರೆ, ಅವ್ರದ ಕ್ಲಾರಿಟಿ ತಗೊಂಡಿದ್ದೀನಿ ನಾನು. ಹಾಗಾಗಿ ಈ ಒಂದು ಚರ್ಚೆ ಅಲ್ಲಿ ಮುಗಿಸಿದ್ರೆ ಒಳ್ಳೇದು ಅಂತ ಭಾವಿಸ್ತೀನಿ. ಓಕೆ ಭವಿಷ್ ಸರ್ ಹೇಳಿ ಸರ್, ಏನೋ ಕ್ಲಾರಿಟಿ ಕೊಡ್ತಾ ಇದ್ರಿ ಮೇಡಮ್. ಒಂದ್ ವಿಷಯ, ಈಗ ನಾವೇನ್ ಸೀರಿಯಲ್ ಮನೆಹಾಳ್ ಸೀರಿಯಲ್ ಅಂತ ಏನ್ ಹೇಳ್ತಿದೀರಾ, ಒಂದ್ ಕ್ಲಾರಿಟಿ ಅಂತ ನಾನ್ ನೋಡ್ದಂಗೆ ಪ್ರತಿ ಹಬ್ಬಗಳು ಬಂದಾಗೂ ಮೇಡಮ್, ಗಣೇಶ ಹಬ್ಬ ಆಗಿರ್ಬೋದು, ಹೋಳಿ ಹಬ್ಬ ಆಗಿರ್ಬೋದು, ಸಂಕ್ರಾಂತಿ ಹಬ್ಬ ವಾರಗಟ್ಲೆ ಆಚರಣೆ ಮಾಡ್ತೀವಿ ಮೇಡಮ್ ನಾವು. ಅದನ್ನ ತೋರಿಸ್ತಿದೀವಿ ನಾವು ಸೀರಿಯಲ್ಗಳಲ್ಲಿ.
ಅದು ನೋಡಿ ಸಂಸ್ಕೃತಿ ಬೆಳೆಸ್ಕೊಂಡಿರೋ ಕಾರಣಕ್ಕೆ ಕಷ್ಟ ಆಗುತ್ತೆ. ಹಬ್ಬ ಶುರು ಆಗದ ಹೆಂಗೆ, ಅದ್ರ ರೀಸನ್ ಯಾಕೆ, ನಮ್ಮ ಆಚಾರ ವಿಚಾರಗಳೇನು, ಹೆಂಗ್ ಮುಗಿಯುತ್ತೆ ಪ್ರತಿ ಕರೆಕ್ಟ್. ಅಲ್ಲ ಒಳ್ಳೇದು ತೋರಿಸಿದೀರಾ ಇಲ್ಲ ಅಂತ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಬಟ್ ಕಮ್ಮಿ ಮಾಡಿ ಕೆಲವು ಸನ್ನಿವೇಶಗಳು ಅಥವಾ ಕೆಲವು ಸೀನ್ಗಳಲ್ಲಿ ಬಂದಾಗ ಜನ ಅದಕ್ಕೆ ಬೇಗ ಅಟ್ರಾಕ್ಟ್ ಆಗ್ಬಿಡ್ತಾರೆ, ಒಳ್ಳೇದಕ್ಕಿಂತ ಕೆಟ್ಟದ ಕಡೆ ಮನಸ್ಸು ವಾಲ್ ಬಿಡುತ್ತೆ ಅನ್ನೋದು ಪ್ರಶ್ನೆ ಇತ್ತು. ಮೇಡಮ್ ನಮ್ಮ ಒಂದು ಮಹಾನ್ ಗ್ರಂಥಗಳು ರಾಮಾಯಣ ಮಹಾಭಾರತ ರಾವಣ ಇದ್ದಿದ್ದಕ್ಕೆ ರಾಮನಿಗೆ ಅಷ್ಟು ಹೆಸರು ಬಂದಿದೆ ಮೇಡಮ್. ಹಾಗೆ ದುರ್ಯೋಧನ ಇದ್ದಿದ್ದಕ್ಕೆ ಎಲ್ಲ ಹೆಸರು. ಭವಿ ಸರ್ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಮಾತನಾಡಿದಕ್ಕಾಗಿ ಥ್ಯಾಂಕ್ ಯು. ಗಣೇಶ್ ಸರ್ ನಿಮಗೂ ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್, ರಜನಿ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್. ಎನಿವೆ ಹಾವೇರಿ SP ಮಾತನಾಡಿದ್ರು ಹೌದು, ಬಟ್ ಯಾವ ವರ್ಷನಲ್ಲಿ ಮಾತಾಡಿದ್ರು ಅನ್ನೋದು ಪ್ರಶ್ನೆ ಇತ್ತು. ಅದ್ರ ಬಗ್ಗೆ ಇವತ್ತು ಮುಕ್ತವಾಗಿ ಚರ್ಚೆ ಆಯಿತು. ಒಂದಂತೂ ಬಹಳ ಸ್ಪಷ್ಟ, ಎಲ್ಲ ಸೀರಿಯಲ್ಗಳನ್ನು ಒಂದೇ ತಕಡಿಯಲ್ಲಿ ಹಾಕಬೇಡಿ, ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ ಸೀರಿಯಲ್ಗಳು ಕೂಡ ಇದೆ, ಅಂಥದ್ದನ್ನು ಮಾತ್ರ ತಗೊಳ್ಳಿ, ಕೆಟ್ಟದ್ದನ್ನು ತೆಗೆದುಕೊಳ್ಬೇಡಿ, ಅದರ ವಿರುದ್ಧ ನಾವು ಕೂಡ ಧ್ವನಿ ಎತ್ತುತ್ತಿದ್ದೀವಿ ಅಂತ ಕಲಾವಿದರೆ ಮಾತಾಡ್ತಿದ್ದಾರೆ. ಎನಿವೆ ಎಲ್ಲರ ಜವಾಬ್ದಾರಿಗಳಿರುತ್ತೆ, ಆ ಜವಾಬ್ದಾರಿಯನ್ನು ಇಟ್ಕೊಂಡು ಆ ಸಂದೇಶಗಳನ್ನು ಕೊಡೋ ರೀತಿಯಲ್ಲಿ ಇರಲಪ್ಪ ಮನರಂಜನೆಯ ಕಾರ್ಯಕ್ರಮಗಳು ಅನ್ನೋದಷ್ಟೇ